ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಜಾಗತಿಕ ಹೋರಾಟಕ್ಕೆ ಭಾರತ ರೆಡಿಯಾಗ್ತಾ ಇದೆ. ರಾಜತಾಂತ್ರಿಕ ಸಮರಕ್ಕೆ ಭಾರತ ಮುಂದಾಗಿದೆ. ಪಾಕಿಸ್ತಾನದ ಸುಳ್ಳಿನ ಸರಮಾಲೆಯ ಕುರಿತು ವಿಶ್ವಕ್ಕೆ ಮನವರಿಕೆ ಮಾಡಿಕೊಡೋದು ಇದರ ಉದ್ದೇಶ. ಈ ರೀತಿ ಏನೇನು ಸುಳ್ಳು ಹೇಳ್ತಾ ಇದೆ ಪಾಕಿಸ್ತಾನ ಅಂತೇಳಿ ಮಾಹಿತಿ ಕೊಡುವ ಮೂಲಕ ದೊಡ್ಡ ಅಭಿಯಾನವನ್ನು ಭಾರತ ಕೈಗೊಂಡಿದೆ. ವಿಶ್ವದ ಮೂಲೆ ಮೂಲೆಗಳಿಗೆ ಹೋಗಿ ಪಾಕಿಸ್ತಾನವನ್ನು ಎಕ್ಸ್ಪೋಸ್ ಮಾಡೋದು, ಪಾಕಿಸ್ತಾನವನ್ನು ಬೆತ್ತಲೆಗೊಳಿಸೋದು ಇದರ ಉದ್ದೇಶ. ಮೇ 22ರಿಂದ ಬೇರೆ ಬೇರೆ ದೇಶಗಳಿಗೆ ಭಾರತದ ನಿಯೋಗ ತೆರಳುತ್ತಾ ಇದೆ. 7 ಜನರನ್ನು ಒಳಗೊಂಡಂತಹ ಸರ್ವಪಕ್ಷಗಳ ಸದಸ್ಯರ ನಿಯೋಗ ಇದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಗ್ರರ ವಿರುದ್ಧವಾಗಿ ಸಮರ ಸಾರಬೇಕು ಅಂತೇಳಿ ಭಾರತ ಡಿಸೈಡ್ ಮಾಡಿದೆ. ಪ್ರತಿ ತಂಡದಲ್ಲಿ 5 ಸಂಸದರು ಭಾಗಿಯಾಗಿರ್ತಾರೆ. ಬಿಜೆಪಿಯಿಂದ 2, ಕಾಂಗ್ರೆಸ್, DMK, JDU, NCP, ಶಿವಸೇನೆ, ಶಿಂಧೆ ಬಣ ತಲಾ ಒಬ್ಬರು ಇದರಲ್ಲಿ ಇರ್ತಾರೆ. ಇಲ್ಲಿ ಶಶಿ ತರೂರ್ ಕಾಂಗ್ರೆಸ್ನಿಂದ, ರವಿಶಂಕರ್ ಪ್ರಸಾದ್ ಬಿಜೆಪಿಯಿಂದ, ಸಂಜಯ್ ಕುಮಾರ್ ಝಾ JDUನಿಂದ, ಬೈಜಯಂತ್ ಪಾಂಡಾ ಬಿಜೆಪಿಯಿಂದ, ಕನಿಮೋಳಿ DMKಯಿಂದ, ಸುಪ್ರಿಯಾ ಸುಳೆ NCPಯಿಂದ, ಏಕನಾಥ್ ಶಿಂಧೆ ಶಿವಸೇನೆಯಿಂದ ಸರ್ವಪಕ್ಷ ನಿಯೋಗದಲ್ಲಿರ್ತಾರೆ. ಇವರೆಲ್ಲ ಕೂಡ ವಿಶ್ವದ ಮೂಲೆ ಮೂಲೆಗಳಿಗೆ ಹೋಗಿ ಪಾಕಿಸ್ತಾನ ಎಂತಹ ನರಿಬುದ್ಧಿ ತೋರಿಸ್ತಾ ಇದೆ, ಎಂಥ ನಾಟಕ ಆಡ್ತಾ ಇದೆ ಅಂತೇಳಿ ವಿಶ್ವದ ಮೂಲೆ ಮೂಲೆಗಳಿಗೆ ತೆರಳಿ ಇವರು ಅಲ್ಲಿ ಪಾಕಿಸ್ತಾನದ ಬಂಡವಾಳವನ್ನು ಭಾರತದ ಕಡೆಯಿಂದ ಬಯಲು ಮಾಡಲಿದ್ದಾರೆ.